ನೀವ್ ನನ್ ಜೊತೆ ಇದ್ದಿದ್ರೆ ಇಷ್ಟೆಲ್ಲ ನಡೀತಿತ್ತ? ಇದನ್ನ ನಡೆಯೋಕೆ ನೀವ್ ಬಿಡ್ತಿದ್ರ ಅಮ್ಮಮ್ಮ? ಆ ಕೆಸ್ರಿನ್ ಕಂಬ್ಲಿ ಮತ್ತೆ ಅವಳ ಅಮ್ಮ ಮುಂದೆ ನನಗೆ ಹೇಗ್ ಬೈದ್ರು ಗೊತ್ತಾ? ನೀವ್ ನನ್ನನ್ನ ಹೇಗೆಲ್ಲ ನೋಡ್ಕೊಂಡಿದ್ದೀರಾ ಅಮ್ಮಮ್ಮ. ಈಗ ಒಬ್ರು ಮರ್ಯಾದೆ ಕೊಡ್ತಿಲ್ಲ. ಮರ್ಯಾದೆ ಹೋಗ್ಲಿ, ನನ್ನನ್ನ ತುಂಬಾ ಕೀಳಾಗಿ ನೋಡ್ತಿದಾರ ಅಮ್ಮಮ್ಮ. ಅವಳಿ ಊರಿಗೆ ಬಂದಾಗಿಂದ ಐ ಫೈಟಿಂಗ್ ಅಗೇನ್ಸ್ಟ್ ಹರ್. ನಾನು ಈಗಲೇ ಏನಾದ್ರೂ ಮಾಡ್ಕೋತೀನಿ ಅಷ್ಟೇ. ನಿಮ್ಮ ಮೊಮ್ಮಗಳು ಸತ್ತು ಹೆಣ ಆಗ್ತಾಳಲ್ಲ, ಹಾಗ್ ಬಂದ್ ಕಣ್ಣೀರ್ ಹಾಕ್ತೀರಾ? ಬೇಡ, ನನ್ಗೋಸ್ಕರ ನೀವ್ ಅಳೋದ್ ಬೇಡ. ನಿಮ್ ಪಾಡಿಗೆ ನೀವ್ ರೂಮಲ್ಲೇ ಇರಿ. ನಾನು ಏನಾದ್ರೂ ಮಾಡ್ಕೊಂಡು ಇನ್ನ ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ನಲ್ಲ ಅತ್ತೆ. ನಾನು ಅತ್ತೆ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಮನೆ ಕೆಲಸ ಎಲ್ಲ ಆಯ್ತಾ ನಿಂದು? ಆಯ್ತು ಅತ್ತೆ, ಒಂದೆರಡು ನಿಮಿಷ. ಹೇಳು. ಅತ್ತೆ, ನಾನು ಹೀಗೆ ಹೇಳೋದು ನಿಮಗೆ ಕೋಪ ಬರ್ಬೋದು, ನಿಮಗೆ ಹರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ಈ ಮನೆ ಸೊಸೆ ಆಗಿ ಈ ಮನೆ ಗೌರವನ ಕಾಪಾಡೋದು, ಈ ಮನೇಲಿ ಎಲ್ಲರೂ ಸಂತೋಷವಾಗಿರೋ ಹಾಗೆ ನೋಡ್ಕೊಳ್ಳೋದೆ ನನ್ನ ಕರ್ತವ್ಯ. ಈಗ ಗೌರವಕ್ಕೆ ಧಕ್ಕೆ ಆಗೋಂಥದ್ದು ಏನಾಗಿದೆ? ಗೌರವಕ್ಕೆ ಧಕ್ಕೆ ಅಂತ ಅಲ್ಲ ಅತ್ತೆ, ನಿಮಗೆ ಕಮಲಿ ಮೇಲಿರೋ ಅಸಹನೆ ಮತ್ತು ಕೋಪ ರಿಷಿಗೇನಾದ್ರು ಗೊತ್ತಾದರೆ. ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ನಿಮ್ಮಮ್ಮ ಕಮಲಿ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ? ಅಶೋಶೋ, ನಾನು ಯಾವತ್ತೂ ಹಾಗೆಲ್ಲ ಮಾಡಲ್ಲ ಅತ್ತೆ. ಈಗ ಏನು ಹೇಳಕ್ ಬಂದೆ ಅಂತ ನೇರವಾಗಿ ಹೇಳು. ಅದೇ ಅತ್ತೆ, ಈ ವಿಷಯ ರಿಷಿಗೇನಾದ್ರು ಗೊತ್ತಾಗಿ ಅವನು ಬೇಜಾರು ಮಾಡಿಕೊಂಡ್ರೆ ಅದರಿಂದ ಮನೆ ನೆಮ್ಮದಿ ಕೆಡುತ್ತಲ್ವಾ? ಹೇಗಿದ್ರು ಕೊನೆ ಕಮಲಿನೇ ಈ ಮನೆ ಸೊಸೆ ಆಗಿ ಬರೋಳಲ್ವಾ? ಹೌದಾ? ನೀನೇ ತೀರ್ಮಾನ ಮಾಡ್ಬಿಟ್ಯಾ? ಗುಡ್, ವೆರಿ ಗುಡ್. ಬಿಟ್ರೆ ಮನೆ ಡಿಸಿಷನ್ಸ್ ಎಲ್ಲಾನು ನೀನೇ ತಗೊಳ್ಳೋ ಥರ ಇದೆಯಾ? ನೀನು ಅವಳು ಹಾಗೆ ಅಲ್ವಾ? ಲೋ ಕ್ಲಾಸ್ ಜನ. ಇನ್ನೆಂಥವ್ರಿಗೆ ಸಪೋರ್ಟ್ ಮಾಡ್ತೀಯಾ ಹೇಳು? ನಿನ್ ಥರದವಳು ಇನ್ನೊಬ್ಳು ಈ ಮನೆಗೆ ಸೊಸೆಯಾಗಿ ಬಂದರೆ ಮೆಜಾರಿಟಿ ನಿಮ್ಮದೇ ಆಗ್ಬಿಡುತ್ತೆ. ಅದಕ್ಕೆ ಆ ಕಮಲಿಗೆ ಅನ್ಕಂಡೀಷನಲ್ ಸಪೋರ್ಟ್ ಅಲ್ವಾ? ಅತ್ತೆ, ನಾನು ಸಪೋರ್ಟ್ ಮಾಡ್ತಿಲ್ಲ. ನಾನು ಹುಟ್ಟು ಬೆಳೆದಿದ್ದು ಬಡವ್ರ ಮನೇಲೆ, ಒಪ್ಕೋತೀನತ್ತೆ. ಆದರೆ ಕಮಲಿ ಹಂಗಲ್ವಲ್ಲ, ಮಹಾಜನ್ ಮನೆ ಮೊಮ್ಮಗಳು, ಈ ಮನೆಗೆ ತಕ್ಕ ಸೊಸೆ. ನಿಲ್ಸು. ನನ್ನ ಎದುರೇ ನಿಂತು ನನಗೆ ಎದುರುತ್ರ ಕೊಡೋಷ್ಟು ಧೈರ್ಯ ಬಂತ ನಿನಗೆ? ಯಾರು? ಆ ಕಮಲಿ ಹೇಳ್ಕೊಟ್ಲಾ? ಅಯ್ಯೋ ಇಲ್ಲ ಅತ್ತೆ, ಅವಳು ಯಾಕೆ ಹೇಳ್ಕೊಡ್ತಾಳೆ? ಮೊದಲು ನೀನು ನಿನ್ನ ಬದುಕನ್ನು ನೋಡ್ಕೋ. ರೋಹಿತ್ನ ಸಂತೋಷವಾಗಿಡು, ಆಮೇಲೆ ಮಿಕ್ಕಿದೆಲ್ಲ ಮಾತಾಡುವಂತೆ. ನಿನ್ನ ಎಲೆಯಲ್ಲಿ ಕತ್ತೆ ಸತ್ ಬಿದ್ದಿದ್ರು ಬೇರೆಯವ್ರ ಎಲೆನಲ್ಲಿ ನೊಣ ಓಡಿಸೋ ಕೆಲಸ ಮಾಡ್ತಿದ್ಯಾ? ಹೋಪ್ ಯು ಅಂಡರ್ಸ್ಟ್ಯಾಂಡ್. ಜಾಸ್ತಿ ಬಾಲ ಬಿಚ್ಚಕ್ ನೋಡ್ಬೇಡ.
ಗೆಟ್ ಲಾಸ್ಟ್. ತಾತಯ್ಯ, ಬನ್ನಿ ತಾತಯ್ಯ. ಕಮಲಿ, ಮನೆಯಲ್ಲಿ ಓದೋ ಮಕ್ಳು ಇರಬೇಕು, ಆಗಲೇ ಚಂದ ಅಂತ ಅನ್ಪೂರ್ಣ ಆಗಾಗ ಹೇಳ್ತಾ ಇರೋಳು. ಆದರೆ ನಮ್ಮ ಅನಿಕಾ ಪುಸ್ತಕ ತೆಗೆದು ಓದಿದ್ದನ್ನು ನಾನು ಇದುವರೆಗೂ ನೋಡೇ ಇಲ್ಲ. ಹಂಗೇನಿಲ್ಲ ತಾತಯ್ಯ, ಅವಳುವೆ ಸಂದಾಗೆ ಓದ್ತಾಳೆ. ನೀನು ನಿನ್ನ ತಂಗಿನ ಬಿಟ್ಕೊಡ್ತೀಯಾ? ಇಲ್ಲ ತಾನೇ? ನಮ್ಮ ಮನೆಯವ್ರು ಯಾರನ್ನೂ ಬಿಟ್ಕೊಡಕ್ಕಿಲ್ಲ. ಕಮಲಿ, ಕೈ ಕಾಲು ಕೆಲಸ ಮಾಡದೇ ಇದ್ದಾಗ ಮನಸ್ಸಲ್ಲಿ ಸಾವಿರಾರು ಯೋಚನೆಗಳು ಬಂದು ಹೋಗ್ತಾ ಇತ್ತು. ಒಂದು ಯೋಚನೆ ಮಾತ್ರ ಪ್ರತಿ ಸರ್ತಿ ಬರ್ತಾ ಇತ್ತು. ಯಾವ್ದು ಗೊತ್ತಾ? ಸಾವು. ಯಾಕಾದರೂ ಬದುಕಿದ್ದೀರಪ್ಪ? ಇಷ್ಟೆಲ್ಲ ಕಷ್ಟಪಟ್ಕೊಂಡು ಉಸಿರಾಡ್ಕೊಂಡಿರೋ ಅವಶ್ಯಕತೆ ಏನು ಅಂತ ದೇವ್ರನ್ನ ಕೇಳ್ತಾ ಇದ್ದೆ. ಆದರೆ ಆಗ ನನಗೆ ಉತ್ತರ ಸಿಗಲಿಲ್ಲ. ಈಗ ಅರ್ಥ ಆಯಿತು. ನಾನು ಅವತ್ತೇ ಹೋಗ್ಬಿಟ್ಟಿದ್ದಿದ್ರೆ ನಿನ್ನ ನೋಡೋಕ್ಕಾಗ್ತಿರ್ಲಿಲ್ವಲ್ಲ, ಅದಕ್ಕೆ ಆ ದೇವ್ರು ನನ್ನನ್ನು ಉಳಿಸ್ಬಿಟ್ಟ. ತಾತಯ್ಯ, ಹಂಗೆಲ್ಲ ಮಾತಾಡಬೇಡಿ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದೇ ಆಯ್ತೈತಂತೆ. ತಡ ಆಗ್ಬೋದು, ಆದರೆ ಮೋಸ ಆಗಕ್ಕಿಲ್ಲ. ನನ್ನ ತಾತಯ್ಯ ಯಾವತ್ತಿದ್ರೂ ಒಳ್ಳೆಯವರಯ್ಯ. ಏನಾದ್ರು ತಿಂದೆ ಪುಟ? ಇಲ್ಲ ತಾತಯ್ಯ. ಏನು, ಕಾಲೇಜಿಂದ ಬಂದು ಇನ್ನೂ ಏನು ತಿಂದಿಲ್ವಾ? ನನ್ನ ಮೊಮ್ಮಗಳನ್ನ ಯಾರು ಗಮನಿಸ್ಕೊಂಡೇ ಇಲ್ವಾ? ಇರು ಕೇಳ್ತೀನಿ. ಅಯ್ಯೋ ತಾತಯ್ಯ, ನಾನೇ ಯಾರನ್ನೂ ಕೇಳಲಿಲ್ಲ, ಆಟಯ್ಯ. ಸರಿ, ನಾನು ನಿನಗೆ ತೊಂದರೆ ಕೊಡ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಇದನ್ನ ನಿನಗೆ ಕೊಡಕ್ಕೆ ಬಂದೆ. ಏನಿದು? ನನ್ನ ಫ್ರೆಂಡ್ ಒಬ್ಬ ಕೋದಂಡ ಅಂತಿದ್ದಾನೆ. ಅವನ ಮಗನ ಕರ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಅವನ ಮಗ ಮುಂದಿನ ವಾರ ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತಾ ಇದ್ದಾನಂತೆ. ಆ ಡೇಟು ನೀನು ಫ್ರೀ ಇಟ್ಕೊ. ನಾನಾ? ಹಾಂ, ಇನಾಗ್ರೇಷನ್ಗೆ ನೀನೇ ಚೀಫ್ ಗೆಸ್ಟು. ಅಯ್ಯೋ ತಾತಯ್ಯ, ಹಂಗೆಲ್ಲ ಆಗಕ್ಕಿರ ನಾನು ಬರೋಕ್ಕಿಲ್ಲ. ಬರೋಕ್ಕಿಲ್ಲ ಅಂದ್ಬಿಟ್ರೆ ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಬೇಕಾದಷ್ಟು ಬರುತ್ತೆ. ಕಮಲಿ ಮಹಾಜನ್ ಅಂದರೆ ಸುಮ್ಮನೆನಾ? ಹಂಗಲ್ಲ ತಾತಯ್ಯ, ಇನಾಗ್ರೇಷನ್ಗೆ ಹೋದ್ರೆ ಅವ್ರು ಹೆಂಗಿದ್ರು ಕಾರ್ ಓಡ್ಸಕ್ಕೆ ಹೇಳ್ತಾರೆ. ನಂಗೆ ಕಾರ್ ಓಡ್ಸಕ್ಕೆ ಬರೋಕ್ಕಿಲ್ವಲ್ಲ. ಇದಾ ಸಮಸ್ಯೆ? ಫಂಕ್ಷನ್ಗೆ ಇನ್ನೂ ಒಂದು ವಾರ ಇದೆ. ಅಟ್ರಲ್ಲಿ ಡ್ರೈವಿಂಗ್ ಕಲ್ತ್ಕೊಂಡ್ಬಿಡು. ದಿನ 1 ಗಂಟೆ ಪುಸ್ತಕ ಮುಚ್ಚಿಟ್ಟು ಡ್ರೈವಿಂಗ್ ಕಲ್ತ್ಕೊ. ಓಕೆ? ನೆವರ್ ವೇಸ್ಟ್ 1 minute ಥಿಂಕಿಂಗ್ ಅಬೌಟ್ ದ ಒನ್ ಯು ಡೋಂಟ್ ಲವ್ ಅಂತ ಹೇಳ್ತಾರೆ. ಆದರೆ ನಾನು ಇವಳ ಬಗ್ಗೆ ಯೋಚನೆ ಮಾಡದೆ ಇರೋಕ್ಕಾಗ್ತಿಲ್ಲ. ನನ್ನ ಪ್ರಾಣಗಿಂತ ಹೆಚ್ಚಾಗಿ ಇಷ್ಟಪಡೋ ಋಷಿಗಿಂತ ಇವಳ ಪ್ರಾಣ ತೆಗಿಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತಿದೆ. ಬೇಬಿ, ಬಿಸಿ ಬಿಸಿ ಕಾಫಿ ನಿನಗೋಸ್ಕರ. ಪಕ್ಕ ಕೆಲಸದವ್ರು ಆಗೋದ್ರ ಮಾಮ್? ಬೇಬಿ, ಈ ಮನೆಯಲ್ಲಿ ನಮ್ದು ಅಂತ ಇನ್ನೇನು ಉಳ್ದಿಲ್ಲ. ಚಿಟ್ಕೆ ಹೊಡೆದ್ರೆ ಕೆಲಸ ನಡೀತಿತ್ತು. ಬಟ್ ಈಗ ಕೈ ಮುರ್ಕೊಂಡು ಕೂತ್ರು ಕೇಳಕ್ಕೆ ಯಾರು ಬರಲ್ಲ. ಬೇಬಿ, ಯಾಕೆ ಇಷ್ಟೊಂದು ಡಿಸಪಾಯಿಂಟೆಡ್ ಆಗಿ ಮಾತಾಡ್ತಿದ್ಯಾ? ಡಿಸಪಾಯಿಂಟ್ಮೆಂಟ್ ಅಲ್ಲ ಮಾಮ್, ಫ್ಯಾಕ್ಟ್. ನನಗೆ ಸಾಕಾಗೋಗಿದೆ. ಆ ಕೆಸರನ್ ಕಮಲಿ ಜೊತೆ ಗುದ್ದಾಡಿ ನನ್ನ ದೇಹ ಕೊಳಕಾಗಿದೆ. ಬಿಟ್ರೆ ಅವಳು ಮಾತ್ರ ಆರಾಮಾಗಿ ಹಲ್ಕಿಸ್ಕೊಂಡಿದ್ದಾಳೆ. ಎವ್ರಿ ಸಿಂಗಲ್ ಮೂವ್ ಐ ಟೇಕ್ ಅಗೇನ್ಸ್ಟ್ ಹರ್, ಅದು ನನಗೇ ವಾಪಸ್ ಉಲ್ಟಾ ಹೊಡಿತಿದೆ. ಬೇಬಿ ಪ್ಲೀಸ್, ಐ ಥಿಂಕ್ ಯು ನೀಡ್ ಸಮ್
ಹಾಗೆ ಲೆಕ್ಕ. ಬೇಬಿ ನೋಡು, ಹಾಗೆಲ್ಲ ಮಾತಾಡ್ಬೇಡ ನೀನು. ಇನ್ಮೇಲೆ ಓಡಲ್ಲ ಮಾಮ್. ಇಷ್ಟು ದಿನ ಅವಳಿಂದ ಋಷಿ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಬಟ್ ನೋ, ನಾನು ಕಳ್ಕೊಂಡಿದ್ದೆಲ್ಲ ನನಗೆ ಸಿಗ್ಬೇಕು. ಅದಾಗಬೇಕು ಅಂದ್ರೆ ಈ ಆಸ್ತಿಯಲ್ಲೂ ಸಹ ನನ್ನ ಭಾಗ ಬೇಕು. ಕಮಲಿ ನೋಡವಿ. Valence bond or accurately calculated is also. ಏಯ್ ಕಮಲಿ, ನಾನು ಇಂಥ ಮಾತಾಡೋಕೆ ಬಂದ್ರೆ ನೀನು ಕಿವಿ ಮುಚ್ಕೊಂಡು ಓದ್ಕೊತಾನೆ ಇದೆಯಾ? ಅಲ್ಲ, ನಾನು ನಿನಗೆ ವ್ಯಾಲೆಂಟೈನ್ ಡೇ ಬಗ್ಗೆ ಹೇಳಕ್ ಬಂದೆ. ನೀನು ನೋಡಿದ್ರೆ ವೆಲ್ನೆಸ್ ಬ್ಯಾಂಡ್ ಅಂತ ಓದ್ಕೊತಾ ಇದೆಯಾ? ಏನ್ ನಿಂಗೆ? ಹೇ ಕಮಲಿ, ಇಲ್ಲೊಂದು ಕಿತ್ತ ನೋಡವಿ. ಈ ಹೋಟೆಲ್ನವರು ನಾಳೆ ವ್ಯಾಲೆಂಟೈನ್ ಡೇ ಅಂತ ಏಡ್ಸ್ ಅಂತ ತಯಾರಿ ಮಾಡ್ಕೋತವ್ರೆ. ಇದು ಬೆಂಗಳೂರಿನಾಗೆ ಟಾಪ್ ಕ್ಲಾಸ್ ಅಂತೆ. ನಿಂಗೊಂದು ದಿಟ ಹೇಳ. ಏನ್ ಹೇಳವಿ? ಅದು ವ್ಯಾಲೆಂಟೈನ್ ಅಲ್ಲ, ವ್ಯಾಲೆಂಟೈನ್ಸ್ ಡೇ. ಕಮಲಿ, ಯಾಲೋಜನ್ ಬಲ್ಬ್ನ ಆಲೋಜೇನ್ ಬಲ್ಬು ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದವ್ರು ನಾವು. ನಿನಗೇನೋ ಬಾಯ್ ಫ್ರೆಂಡ್ ಅವ್ರೆ, ಅದಕ್ಕೆ ವ್ಯಾಲೆಂಟೈನ್ಸ್ ಡೇ ಅಂತ ಕರೆಕ್ಟಾಗಿ ಹೇಳ್ತೀಯ. ನಮಗೆ ವ್ಯಾಲೆಂಟೈನ್ಸು ಎಲ್ಲ ಒಂದೇಯ. ನಂಗೆ ಯಾರೋ ಆಟಗಳನ್ನೆಲ್ಲ ಪಕ್ಕಕ್ಕಿಟ್ಟು ಓದ್ಕೊಳ್ಳಮ್ಮ. ಸಿಂಗಲ್ ಆಗಿರೋರೆ ಸಿಲೆಬಸ್ ಮುಟ್ತಾ ಇಲ್ಲ. ಹಿಂಗೆ ರಾಜ್ಕುಮಾರ್ ಅಂತ ಬಾಯ್ ಫ್ರೆಂಡ್ ಅವ್ರೆ. ನೀನ್ ಹೋಗಿ ಅಬ್ಬಬ್ಬಬ್ಬ, ನೋಡ್ದಾ? ಇದ್ರೆ ಜನ್ಮದ ಅನುಬಂಧ ಅಂತ ಹೇಳೋದು. ಬಾಯ್ ಫ್ರೆಂಡ್ ಅಂದಿದ ತಕ್ಷಣ ಬಾಣ ಬುಟ್ಟ ಕಾಲ್ ಬಂದ್ಬಿಡ್ತು. ಹೇ ಹಾಯ್ ಪ್ರಿನ್ಸಸ್, ಏನು ಮಾಡ್ತಾ ಇದ್ದೀರಾ? ಸರ್, ನಾನು ಓದ್ಕೊಂತಿದ್ದೆ. ನೀವು? ವಾವ್, ಯಾವ ಸಬ್ಜೆಕ್ಟು? ಕೆಮಿಸ್ಟ್ರಿ ಸರ್. ಓ, ಎಕ್ಸಾಮ್ಸ್ಗೆ ಈಗಲಿಂದಾನೇ ಪ್ರಿಪೇರ್ ಆಗ್ತಾ ಇದ್ದೀರಾ? ಇಬ್ರು ಸರಿಯಾಗವ್ರೆ. ಸಾರ್, ಪರೀಕ್ಷೆ ಪಾಠನೆಲ್ಲ ಬಿಟ್ಟು ಮೊದಲು ನಿಮ್ಮಿಬ್ಬರ ಕೆಮಿಸ್ಟ್ರಿ ಬಗ್ಗೆ ಮಾತಾಡಿ ಸಾರ್. ಕೊಡು ನಿಂಗೆ. ಸಾರಿ ಸರ್, ಈ ನಿಂಗೆ ಇಸ್ಕೊಂಡು ಲೌಡ್ ಸ್ಪೀಕರ್ ಆನ್ ಮಾಡಿಬಿಟ್ಟಿದ್ಲು. ಸದ್ಯ ತುಂಬ ರೊಮ್ಯಾಂಟಿಕ್ ಆಗಿ ನಾನೇನು ಹೇಳಿಲ್ಲಲ್ಲ. ಆ್ಯಕ್ಚುಲಿ ನಾನೀಗ ಕಾಲ್ ಮಾಡಿದ್ದು ವ್ಯಾಲೆಂಟೈನ್ಸ್ ಡೇಗೆ ಏನು ಪ್ಲ್ಯಾನ್ ಮಾಡೋಣ ಅಂತ. ಏನು ಪ್ಲ್ಯಾನ್ ಮಾಡೋಮ್ಮ ಅಂದರೆ? ನಿಮಗೆ ನನ್ನ ಕಡೆಯಿಂದ ಏನು ಬೇಕು? ಐ ನೋ, ಇದೇನಪ್ಪ ಯಾವತ್ತೂ ಇಲ್ದಿರೋರು ಇವತ್ತು ಹೀಗೆ ಕೇಳ್ತೀಯಾರಲ್ಲ ಅಂತ ಅನ್ನಿಸ್ಬೋದು ನಿಮಗೆ. ಬಟ್ ಬೀಯಿಂಗ್ ಪ್ರಾಕ್ಟಿಕಲ್, ನಿಮ್ಮ ಒಪಿನಿಯನ್ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳಿ, ನಿಮ್ಗೇನು ಬೇಕು?
ಮಾಡಿದ್ರು ಪಿಕ್ ಮಾಡ್ತಿಲ್ಲ, ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡ್ತಿಲ್ಲ. ಇಷ್ಟೊತ್ತಾದರೂ ಕೆಲಸ ಅಂತ ಊಟನೂ ಮಾಡದೆ ಓಡಾಡ್ತಿದ್ರೆ ಇವ್ರ ಆರೋಗ್ಯ ಏನಾಗಬೇಕು? ರೀ ನಿಂತ್ಕೊಳ್ಳಿ. ಏನು? ರೀ ಫ್ರೆಶ್ ಆಗಿ ಬನ್ನಿ, ಊಟ ಮಾಡೋರಂತೆ. ಬೇಡ, ನಂದಾಯ್ತು. ಆಯ್ತಾ? ನಾನು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ನಾನು ನಿನ್ಗೆ ಹೇಳಿದ್ನ ವೆಯ್ಟ್ ಮಾಡು ಅಂತ. ಅಪ್ಪ ಅಮ್ಮ ಎಲ್ಲರದು ಆಯ್ತು ತಾನೆ? ಎಲ್ರದ್ದು ಊಟ ಆಯಿತು, ನೀವು ಬರಲಿ ಅಂತ ಕಾಯ್ತಾ ಇದ್ದೆ. ನಿಮ್ಗಿಷ್ಟ ಅಂತ ಮೆಣಸಿನ ಸಾರು ಮಾಡಿದ್ದೀನಿ. ನೀನೇ ತಿಂದು ಮಲ್ಕೋ. ರೀ ಪ್ರತಿದಿನ ಆಫೀಸಿಂದ ಲೇಟಾಗಿ ಬರ್ತಾ ಇದ್ದೀರಾ. ಎಲ್ಲರೂ ಒಟ್ಟಿಗೆ ಡಿನ್ನರ್ ಮಾಡಬೇಕಂತ ಅತ್ತೆ ಹೇಳಿದಾರೆ ತಾನೆ? ನಮ್ಮಮ್ಮನೇ ನನ್ನ ಪ್ರಶ್ನೆ ಮಾಡಲ್ಲ, ನಿಂದೇನು? ಆಫೀಸ್ ವಿಷಯ ಎಲ್ಲ ಹೇಳಿದ್ರೆ ನಿನಗೆ ಅರ್ಥ ಆಗತ್ತಾ? ರೀ ಒಂದು ನಿಮಿಷ. ಮತ್ ನಿಂದೇನು? ನಾಳೆ ಆಫೀಸಿಂದ ಸ್ವಲ್ಪ ಬೇಗ ಬರೋಕ್ಕಾಗತ್ತಾ? ಯಾಕೆ? ನಾಳೆ ವ್ಯಾಲೆಂಟೈನ್ಸ್ ಡೇ. ಇಬ್ಬರು ಹೊರಗಡೆ ಹೋಗಿ ತುಂಬ ದಿನ ಆಗೋಯ್ತು. ರೀ ಅಟ್ಲೀಸ್ಟ್ ನಾಳೆನಾದರೂ. ಸರಿ ಸರಿ, ನೀನು ಈ ಮೆಲೋ ಡ್ರಾಮಾನ ಮತ್ತೆ ಶುರು ಮಾಡಬೇಡ. ನಾಳೆ ಆಫೀಸಿಂದ ಬೇಗ ಬರೋದಕ್ಕೆ ಟ್ರೈ ಮಾಡ್ತೀನಿ. ರಚನಾ, ಅದಕ್ಕೆ ಅಣ್ಣ ಏನೋ ಬಿಸ್ನೆಸ್ ಟೆನ್ಷನಲ್ಲಿ ಹಾಗೆ ಮಾತಾಡಿರ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ. ಮದುವೆ ಆದ ಹೊಸ್ತ್ರಲ್ಲಿ ಬೇಜಾರಾಗ್ತಿತ್ತು, ಈಗ ರೂಢಿ ಆಗೋಗಿದೆ. ನೀವು ನಾಳೆ ರೆಡಿ ಆಗಿರಿ ಅದಕ್ಕೆ, ಅಣ್ಣ ಡೆಫಿನೆಟಾಗಿ ಬಂದೇ ಬರ್ತಾನೆ. ಗುಡ್ ನೈಟ್ ಅದಕ್ಕೆ. ಗುಡ್ ನೈಟ್ ರಚನಾ. ಗಂಡ ಹೆಂಡತಿರ ಮಧ್ಯೆ ಎಷ್ಟೇ ಜಗಳ ಇದ್ರು ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚಿಡೋದ್ರಲ್ಲಿ ಎಲ್ಲ ಹೆಂಗಸರು ಒಂದೇ ಥರ. ರಚನಾ, ಏನು ಬೇಕು ಅಂದರೆ ಏನು ಕೇಳಲಿ ಸರ್, ನನಗೆ ಬೇಕಾಗಿದ್ದೆಲ್ಲ ಸಿಕ್ಕೈತೆ. ಇನ್ನು ಹೇಳ್ಬೇಕು ಅಂದರೆ ಅದ್ಯಾವ್ರು ನಾನು ಕೇಳ್ಕೊಳ್ಳೋದಕ್ಕಿಂತ ಫ್ಯಾನಿನೇ ಕೊಟ್ಟವನೆ. ನಂಗೇನು ಬೇಡ ಸರ್. ಸರಿ, ಹಾಗಾದ್ರೆ ನಾನೇ ಆಪ್ಷನ್ಸ್ ಕೊಡ್ಲಾ? ಕೆಲವೊಂದ್ಸಲ ನಮ್ಗೇನು ಬೇಕು ಅಂತ ನಮಗೆ ಗೊತ್ತೇ ಇರಲ್ಲ. ಅದು ವಸ್ತುನೇ ಆಗಿರಬೇಕು ಅಂತೇನಿಲ್ಲ, ಅಂಥದ್ದೇನಾದರೂ ಐ ಮೀನ್ ಈ ಒಂದಷ್ಟು ಸೆಲೆಬ್ರಿಟಿಗಳನ್ನ ಮೀಟ್ ಆಗಬೇಕು ಅಂತಿರ್ಬೋದು, ಅಥವಾ ಸೈಂಟಿಸ್ಟ್ ಆಗಿರ್ಬೋದು, ಕವಿ ಆಗಿರ್ಬೋದು. ಇಂಥದ್ದೇನಾದರೂ ಇತ್ತು ಅಂದರೆ ಹೇಳಿ. ಇಲ್ಲ ಯಾವ್ದಾದ್ರು ಒಂದು ಫೇವ್ರೆಟ್ ಪ್ಲೇಸ್ಗೆ ಹೋಗಬೇಕು, ಈ ಥರದ್ದು ಏನಾರು ಇದೆಯಾ? ಲೌಡ್ ಸ್ಪೀಕರ್ ಆಫ್ ಮಾಡ್ಬಿಟ್ಟು ಮಿಕ ನನ್ನ ಮುಖ ನೋಡಿದ್ರೆ ಅವ್ರು ಏನು ಕೇಳ್ತಾರೋ ನೀನೇ ಹೇಳು. ಹಲೋ. ಹಾಂ ಸರ್. ಯೋಚನೆ ಮಾಡ್ತಿದ್ದೀರಾ? ಹ್ಞೂ ಸರ್. ಸರ್, ಆದರೆ ಒಂದು ವಿಷಯ ಮನ್ಸಾಗೈತೆ, ಅದನ್ನು ಕೇಳಿದ್ರೆ ನಿಮ್ಗೇನು ಅನಿಸ್ತೈತೋ ಅಂತ. ಅರೆ, ಅದೇನೇ ಇದ್ರೂ ಧಾರಾಳವಾಗಿ ಹೇಳಿ. ನನಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡ್ತೀರಾ ಸರ್? ಕಾರ್ ಡ್ರೈವಿಂಗಾ? ಕಾರ್ ಡ್ರೈವಿಂಗಾ? ನನಗೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ಫ್ಯಾನೇ ಆಸೆ ಐತೈತೆ ಸರ್. ಅರೆ ಕಮಲಿ ಅವರೇ, ನಾನು ಕಾಸ್ಟ್ಲಿ ಕಾರ್ ಕೇಳಿದ್ರೇ ಕೊಡ್ಸಕ್ಕೆ ರೆಡಿ, ಇನ್ನು ಡ್ರೈವಿಂಗ್ ಹೇಳ್ಕೊಡಲ್ವಾ? ನಾನು ಆಲ್ವೇಸ್ ರೆಡಿ. ಈಗ ನನ್ನ ತವನೇ ಕಾರ್ ಐತಲ್ಲ ಸರ್, ನಾನುವೇ ನಿಮ್ಮಂಗೆ ಅನಿಕನಂಗೆ ಕಾರ್ ಓಡ್ಸೋದನ್ನ ಕಲ್ತ್ಕೋಬೇಕು. ಹೇ ತಥಾಸ್ತು. ಹೇಗಿದ್ರು ಮದುವೆ ಆದಮೇಲೆ ಲಾಂಗ್ ಡ್ರೈವ್ ಹೋದಾಗ ನಾನು ಸ್ವಲ್ಪ ಹೊತ್ತು ಓಡಿಸ್ಬೋದು.
ಇಂದ ಗಾಡಿ ಶುರು ಮಾಡಿ ಫಸ್ಟ್ ಗೇರ್ ಹಾಕವ್ರೆ ಅಂತ ಆಯ್ತು.